ಬೈಕ್ ಇನ್ಶೂರೆನ್ಸ್ ಕೇಳಿದರೆ ಆಧಾರ್ ಕಾರ್ಡ್ ತೋರಿಸಿ ಬೈಕ್ ಸವಾರ ಕಿರಿಕ್ ಮಾಡಿರುವ ಘಟನೆ ಕೋಲಾರ ನಗರದ ಅಂತರಗಂಗೆ ರಸ್ತೆಯಲ್ಲಿ ನಡೆದಿದೆ. ಇನ್ನು ಎಂದಿನಂತೆ ವಾಹನ ತಪಾಸಣೆ ನಡೆಸುತ್ತಿದ್ದ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಭಾರತಿಯವರಿಗೆ ಹೆಲ್ಮೆಟ್ ಧರಿಸದೆ ಬುಲೆಟ್ ವಾಹನ ಚಲಾಯಿಸಿದ್ದ ಸುನಿಲ್ ಕಣ್ಣಿಗೆ ಬಿದ್ದಿದ್ದಾನೆ. ಈ ವೇಳೆ ವಾಹನ ದಾಖಲೆಗಳ ಪರಿಶೀಲನೆ ನಡೆಸಿದ ಟ್ರಾಫಿಕ್ ಪೊಲೀಸರು ಕಳೆದ 5 ವರ್ಷದಿಂದ ಬೈಕ್ಗೆ ಇನ್ಶೂರೆನ್ಸ್ ಇಲ್ಲದೆ ವಾಹನದಲ್ಲಿ ಓಡಾಟ ನಡೆಸುತ್ತಿರುವುದು ಕಂಡುಬಂದಿದೆ. ಇನ್ನು ಇನ್ಶೂರೆನ್ಸ್ನ ಪ್ರತಿ ಕೇಳಿದ್ದಕ್ಕೆ ಆಧಾರ್ ಕಾರ್ಡ್ ತೋರಿಸಿ ಬೈಕ್ ಸವಾರ ಪೀಕಲಾಟಕ್ಕೆ ಸಿಲುಕಿದ್ದಲ್ಲದೆ ರಸ್ತೆ ಗುಂಡಿಗಳ ದುರಸ್ತಿ ಮಾಡಿಸಿ ಎಂದು ಪೊಲೀಸರೊಂದಿಗೆ ಬೈಕ್ ಸವಾರ ಸುನಿಲ್ ಕಿರಿಕಿಗೆ ಇಳಿದಿದ್ದಾನೆ. ಇನ್ನು ಇದೆಲ್ಲ ನಮ್ಮ ಕೆಲಸವಲ್ಲ, ನಗರಸಭೆಗೆ ದೂರು ಕೊಡಿ ಎಂದು ಸಬ್ ಇನ್ಸ್ಪೆಕ್ಟರ್ ಭಾರತಿ ಉತ್ತರ ನೀಡಿ ಹೆಲ್ಮೆಟ್ ಹಾಗೂ ಇನ್ಶೂರೆನ್ಸ್ ಇಲ್ಲದಕ್ಕೆ 1500 ರೂಪಾಯಿ ದಂಡ ವಿಧಿಸಿದ್ದಾರೆ. ಇನ್ನು ದಂಡ ಪಾವತಿಸಿದ ಬೈಕ್ ಸವಾರ ಸುನಿಲ್ ಅಲ್ಲಿಂದ ತೆರಳಿದ್ದಾನೆ. ನೀವು ಎಗ್ರಾಡಿ ಏನಾರ ಮಾಡಿ ನಮ್ಗೆ ಬೇಡ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಆಧಾರ್ ಕಾರ್ಡ್ ನನಗೆ ಬೇಡ. ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಇಲ್ಲ, ಅದಕ್ಕೆ 7 ವರ್ಷ ಆಗಿದೆ. 10 ವರ್ಷ ಆಗಿದೆ ಇನ್ಶೂರೆನ್ಸ್ ಮುಗ್ದೋಗಿ. ರೋಡ್ ರೆಡಿ ಮಾಡಿಸ್ಬೇಕು ಅನ್ನೋರಿಗೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಬಿಟ್ಟರೆ ನಮ್ಗೆ ಏನಾರ ಆದರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನನಗೆ ಅಂದ್ರೆ ಸರ್ ಮತ್ತೆ ನನಗೆ ನಾನು ಹೇಳೋ ರೀತಿಯಾಗಿ ಹೇಳಿದ್ದೀನಿ. ಕೇಳಿಸ್ಕೊಳ್ರಿ ಸುನಿಲ್ ಅವರೇ, ನನ್ನ ಕೆಲಸ ಏನು? ಬೀಂಗ್ ಸಬ್ ಇನ್ಸ್ಪೆಕ್ಟರ್ ನಾನು ಏನು ಮಾಡ್ತಿದ್ದೀನಿ. ನಾನು ರೋಡ್ ರೆಡಿ ಮಾಡ್ಸೋದು ನನ್ನ ಕೆಲಸ ಅಲ್ಲ. ಸಂಬಂಧಪಟ್ಟ ಇಲಾಖೆ ನೀವು ಹೇಳಿ, US ಅಲ್ಲಿ ಇದ್ದೀರಾ, ವಿದ್ಯಾವಂತರಿದ್ದೀರಾ, ತಿಳಿಸಿ. ನೀವು ತಿಳಿಸಿ, ನನಗೆ ಹೇಳಿದ ಮಟ್ಟಿಗೆ ನೀವು ಹೋಗಿ ಹೇಳಿ. ತಿಳ್ಕೊಳ್ಳಿ, ತಿಳಿಸಿ, ಒಳ್ಳೇದು. ನಿಮ್ಮಿಂದ 4 ರೋಡ್ ಸರಿ ಹೋಗ್ಲಿ, ನಮ್ಮ ಆಸೆನೂ ಅದೇ. ನನಗೆ ಹೇಳ್ಬೇಡಿ, ವಸೂಲಿ ಅನ್ನೋ ಭಾಷೆ ಬಳಸಬೇಡಿ. ಆಧಾರ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ಗೂ ಈ ವ್ಯಕ್ತಿಗೆ DLಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಏನ್ ಮಾತಾಡ್ತಿರೋದು ನಿಮ್ಗೆ ಆಧಾರ್ ಕಾರ್ಡ್ ಕೇಳ್ತಾ ಇಲ್ಲ, ನಾನು DL ಕೇಳ್ತಾ ಇದ್ದೀನಿ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದ್ದೀನಿ. DL ಇದೆ ಸರ್, ನಿಮ್ದು ಇದಿದೆ ಸರ್. ಒಂದು ನಿಮಿಷ ಬನ್ನಿ. ಇಲ್ಲ, ನೀನು ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಹೇಳಿದೀವೋ ತನಿಖೆ ಕೇಳ್ತಿದ್ದೀರಾ? ಹೋಗಿ ಅಂತ ಹೇಳ್ತೀವಿ, ಹೋಗು ಅಂತ ಹೇಳ್ತೀವಿ. ಸಿಂಗಿಲರ ಮಾತಾಡಿದ್ದು ನನಗೆ ಎಷ್ಟು ಜನ ಇದ್ದಾರೆ ರೆಕಾರ್ಡ್ ಮಾಡಿ. ಒಂದು ನಿಮಿಷ ನೋಡಿ, ಇಲ್ಲಿ ಸೈಡ್ಗೆ ಹಾಕಿದ್ರು ಹೆಲ್ಮೆಟ್ಗೆ ಅಂತ. ನಾನು ಫೈನ್ ಪೇ ಮಾಡಿದೆ 500 ರೂಪಾಯಿ. ಆಮೇಲೆ ನಾನು ಹೇಳಿದ್ದು ನಂದೊಂದು ರಿಕ್ವೆಸ್ಟ್ ಇದೆ, ಬರೀ ಫೈನ್ ಕಲೆಕ್ಟ್ ಮಾಡೋದಲ್ಲ, ಅಧಿಕಾರಿಗಳಿಗೆ ರೋಡ್ ಸರಿ ಮಾಡಕ್ಕೆ ಹೇಳಿ. ಯಾಕಂದ್ರೆ ರೋಡಲ್ಲಿ ತಲೆ ಬಿದ್ದು ಹೊಡ್ಕೊಂಡ್ರೆ ಜನ, ಅದಕ್ಕೆ ಯಾರು ಒಬ್ರು ಇನ್ಶೂರೆನ್ಸ್ ಕಟ್ಟಲ್ಲ, ಏನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಬರೀ ವಸೂಲಿ ಮಾಡೋದೇ ಆಯ್ತು. ಯಾವ ವಸೂಲಿ? ಹಾಗಾಗಿ ಅಷ್ಟೇ ಮಾತಾಡೋದು. ಅಧಿಕಾರಿಗಳು ಸರಿಯಾಗಿ ಮಾತಾಡಬೇಕಾಗಿ ನಾನು ರಿಕ್ವೆಸ್ಟ್, ಲೇಡಿ ಆಗಿರ್ಲಿ ಜೆಂಟ್ ಆಗಿರ್ಲಿ, ಅವರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡಿಲ್ಲ. ಏನ್ ಕೊಟ್ಟಿಲ್ಲ, ಫೈನ್ ಕಟ್ಬಿಟ್ರೆ ನಿಮ್ಗೆ ಮುಗ್ದೋಗ್ಬಿಡುತ್ತೆ. ಮಾತಾಡಿ. ನಾನು ನಿಮ್ಮ ಸಿಂಗ್ಯುಲರ್ ಆಗಿ ಮಾತಾಡಿಲ್ಲ. ಹೋಗ್ರಿ ಅಂತ ಹೇಳಿ, ಹೋಗ್ರಿ ಸಿಂಗ್ಯುಲರ್ ಪ್ಲೂರಲ್. 1 ಅವರ್ ಇಂದ ರಿಕ್ವೆಸ್ಟ್